ನಮಸ್ತೆ ಸ್ನೇಹಿತರೆ. ಇತಿಹಾಸದಲ್ಲಿ ಹಿಟ್ಲರ್ ಅನ್ನೋ ಕ್ರೂರ ಆಡಳಿತಗಾರ ಇದ್ದ. ಅವನು ಜರ್ಮನಿಯ ಅಲ್ಪಸಂಖ್ಯಾತರನ್ನ ಬೇಟೆಯಾಡೋ ಮೊದಲು ಅಲ್ಲಿನ ಮಾಧ್ಯಮಗಳನ್ನು ತನ್ನ ಸುಪದ್ರಿಗೆ ತೆಗೆದುಕೊಂಡಿದ್ದ. ಅಂದರೆ ದುಡ್ಡು ಕೊಟ್ಟು ಲಿಟ್ರಲಿ ಖರೀದಿಯನ್ನು ಮಾಡಿದ್ದ. ತಾನೇನೇ ಮಾಡಿದರೂ ತನ್ನ ಪರವಾಗಿ ಪುಂಖಾನುಪುಂಖವಾಗಿ ಭಾಷಣ ಬಿಗಿಯುವಂತೆ ಸೂಚನೆಗಳನ್ನು ಇವರಿಗೆ ಕೊಡ್ತಾ ಇದ್ದ. ಹೌದು, ಗೋಬೆಲ್ಸ್ ಮೂಲಕ ಹಿಟ್ಲರ್ ಮಾಧ್ಯಮಗಳನ್ನು ತನ್ನ ಸುಪರ್ದಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದ. ದೇಶದಲ್ಲಿದ್ದ ಪತ್ರಿಕೆಗಳು ಏನಿದ್ದಾವೆ ಕೇವಲ ಅವನ ಭಜನೆ ಮಾತ್ರ ಮಾಡಬೇಕಾಗಿತ್ತು. ರೇಡಿಯೋದಲ್ಲಿ ಬರೀ ಅವನ ಭಾಷಣ ಮಾತ್ರ ಕೇಳಿ ಬರ್ತಾ ಇತ್ತು. ಅಂದ ಹಾಗೆ ಅವತ್ತು ಅಲ್ಲಿ ಹಿಟ್ಲರ್ನ ಮುಂದೆ ನಡು ಬಗ್ಗಿಸದೇ ಇರುವಂತಹ ಪ್ರಶ್ನೆ ಮಾಡುವಂತಹ ಪತ್ರಕರ್ತರು ಸಹ ಇತ್ತು. ಅವರು ಪ್ರಶ್ನೆ ಮಾಡಿದಾಗಲೆಲ್ಲ ಹಿಟ್ಲರ್ ಸರ್ಕಾರದಿಂದ ಅವರ ಮೇಲೆ ದಾಳಿಗಳು ಸಹ ನಡೆದಿದ್ದಾವೆ. ಈಗದು ಇತಿಹಾಸ ಬಿಡಿ. ನೆನಪು ಯಾಕೆ ಮಾಡಬೇಕಾಯಿತು ಅಂದರೆ ನಮ್ಮ ದೇಶ ಸಹ ಅಂತಹದ್ದೊಂದು ಸರ್ವಾಧಿಕಾರದತ್ತ ಸಂಪೂರ್ಣವಾಗಿ ವಾಲ್ಬಿಡ್ತಾ ಅನ್ನುವಂತಹ ಸಂದೇಹ ಈಗ ಮೂಡ್ತಾ ಇದೆ. ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೀಪಲ್ ಮೀಡಿಯಾ ಪೇಜನ್ನು ಲೈಕ್ ಸ್ನೇಹಿತರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಗೊತ್ತಲ್ವಾ? ಸದಾ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಗಳಿಂದಲೋ ಒಂದಿಲ್ಲೊಂದು ನಿಯಮಗಳಿಂದಲೋ ಸುದ್ದಿಯಲ್ಲಿರುವಂತಹ ವಿವಾದಾತ್ಮಕ ರಾಜಕಾರಣಿ. ಕಾಂಟ್ರವರ್ಸಿ ಮೇಲೆ ಕಾಂಟ್ರವರ್ಸಿ ಮಾಡಿಕೊಂಡು ಕಾಂಟ್ರವರ್ಸಿಗಳಿಗೆ ಕಾಂಪಿಟೇಷನ್ ಕೊಡುವಂತಹ ಈ ವ್ಯಕ್ತಿ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಡಿಜಿಟಲ್ ಬಿಲ್ ಪಾಸ್ ಮಾಡಿದ್ದಾರೆ. ಇದರಲ್ಲಿ ಡಿಜಿಟಲ್ ಮಾಧ್ಯಮಗಳು ಕಾರ್ಯನಿರ್ವಹಿಸಬೇಕಾದ್ರೆ ಹಿಂಗೆ ಮಾಡಬೇಕು ಅನ್ನೋ ಅಧಿನಿಯಮವನ್ನು ಹೊರಡಿಸಿ ಬಿಟ್ಟಿದ್ದಾರೆ. ಇವೆಲ್ಲವನ್ನ ಪಾಲಿಸದೇ ಇದ್ರೆ ಆ ಮಾಧ್ಯಮಕ್ಕೆ ಎದುರಾಗುವಂಥದ್ದು ಘೋರಾತಿ ಘೋರ ಶಿಕ್ಷೆ. New social media policy under which a punishment of 3 years life imprisonment can. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಾರಿಗೊಳಿಸಿರುವ ಉತ್ತರ ಪ್ರದೇಶದ ಡಿಜಿಟಲ್ ಮೀಡಿಯಾ ಪಾಲಿಸಿಯ ನಿಯಮಗಳನ್ನು ಕೇಳಿದರೆ ನಿಮಗೆ ಶಾಕ್ ಆಗೋದಂತೂ ಖಂಡಿತ. ಈ ಹೊಸ ನಿಯಮಗಳ ಪ್ರಕಾರ ಸೋಷಿಯಲ್ ಮೀಡಿಯಾಗಳಾದಂತಹ ಟ್ವಿಟರ್, ಫೇಸ್ಬುಕ್, ಯೂಟ್ಯೂಬ್ ಮತ್ತು ವಾಟ್ಸಪ್ ಸೇರಿದಂತೆ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ದೇಶ ವಿರೋಧಿ ಅನ್ನಿಸೋ ಪೋಸ್ಟರ್ಗಳನ್ನಾಗಲಿ ಅಥವಾ ವಿಡಿಯೋಗಳನ್ನಾಗಲಿ ಹೇಳಿಕೆಗಳನ್ನಾಗಲಿ ನೀಡಿದವರಿಗೆ ದಂಡದ ಜೊತೆಗೆ 3 ವರ್ಷದಿಂದ ಜೀವಾವಧಿ ಶಿಕ್ಷೆಯ ತನಕ ಇವರು ಶಿಕ್ಷೆಯನ್ನು ವಿಧಿಸಬಹುದಾಗಿದೆ. ಯಾವ ರೀತಿ ಅಂತಂದರೆ, ಸರ್ಕಾರದ ಪ್ರಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ದೇಶ ವಿರೋಧಿ ಚಟುವಟಿಕೆ ಅಂತ ಕಂಡು ಬಂದರೆ ಸೆಕ್ಷನ್ 66E ಮತ್ತು ಸೆಕ್ಷನ್ 66F ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಅಂಥವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಇನ್ನು ಇದೇ ಸಾಮಾಜಿಕ ಜಾಲತಾಣಗಳ ಮೂಲಕ ರಾಷ್ಟ್ರೀಯತೆಯನ್ನು ಉತ್ತೇಜನ ಮಾಡೋರಿಗೆ ಭರ್ಜರಿ ಬಹುಮಾನಗಳನ್ನು ಸಹ ನೀಡಲಾಗುತ್ತಂತೆ. ವಿಡಿಯೋ ಮಾಡೋರಿಗೆ ತಿಂಗಳು ಹಣ ನೀಡೋದಕ್ಕೆ ಈ ಸರ್ಕಾರ ನಿರ್ಧಾರ ಮಾಡಿದೆ. ಅದು 10-20 ಸಾವಿರ ಅಲ್ಲ, ಬರೋಬ್ಬರಿ 3 ಲಕ್ಷದಿಂದ 5 ಲಕ್ಷದವರೆಗೆ. ಅಬಾಬಾ, ದೇಶಕ್ಕಾಗಿ ಇದೆಂತಹ ಅದ್ಭುತ ನಿಯಮ ಅಲ್ವಾ ಅಂತ ನೀವೆಲ್ಲ ಯೋಚನೆ ಮಾಡಬೇಕೀಗ. ಸರ್ಕಾರದ ಅಧಿಕೃತ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಡಿಜಿಟಲ್ ಏಜೆನ್ಸಿಯೊಂದನ್ನು ಸ್ಥಾಪನೆ ಮಾಡಲಾಗಿದೆಯಂತೆ. ಈ ಡಿಜಿಟಲ್ ಏಜೆನ್ಸಿ ಸಾಮಾಜಿಕ ಜಾಲತಾಣಗಳ ಮೇಲೆ ಸಂಪೂರ್ಣವಾಗಿ ನಿಗಾ ಇಟ್ಟಿರುತ್ತೆ. ಈ ಏಜೆನ್ಸಿ ಮೂಲಕ ಏನಾದರೂ ಅವಹೇಳನಕಾರಿ ಕಂಟೆಂಟ್ ಅಂತೇನಾದರೂ ಕಂಡು ಬಂದರೆ ಅವರ ವಿರುದ್ಧ ಮಾನಹಾನಿಯಂತಹ ಕ್ರಿಮಿನಲ್ ಕೇಸ್ಗಳ ವ್ಯಾಪ್ತಿಯಲ್ಲಿ ದೂರನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಇಲ್ಲಿ ನಾವೊಂದು ವಿಷಯವನ್ನು ಗಮನಿಸಲೇಬೇಕು. 2014ರ ಲೋಕಸಭಾ ಚುನಾವಣೆ ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಇದೇ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡೇ ಅಧಿಕಾರಕ್ಕೆ ಏರಿತ್ತು ಅನ್ನೋದನ್ನು ಯಾರೂ ಮರೆಯುವಂತಿಲ್ಲ ಮತ್ತು ಯಾರೂ ಅಲ್ಲಗೆಳೆಯುವಂತಿಲ್ಲ. 2014ಕ್ಕೂ ಮೊದಲು ನರೇಂದ್ರ ಮೋದಿ ಗುಜರಾತಿಗೆ ಮಾತ್ರ ಸೀಮಿತವಾಗಿದ್ದರು. ಹಬ್ಬಬ್ಬಾ ಅಂತಂದರೆ 2002ರ ಹತ್ಯಾಕಾಂಡದಲ್ಲಿ ಅವರು ಒಬ್ಬ ಆರೋಪಿಯಾಗಿ ಆಗಾಗ ಕೋರ್ಟು ಕಚೇರಿ ತನಿಖೆ ಅಂತ ಅಲಿಯುತ್ತಾ ಆಗಾಗ ಸುದ್ದಿಯಲ್ಲಿ ಇರ್ತಾ ಇದ್ದಂತಹ ವ್ಯಕ್ತಿ. ಅದೇ ರೀತಿ ಅಂದಿನ ಮಾಧ್ಯಮಗಳು ಕೂಡ ಯಾರಿಗೂ ಬಿಕರಿಯಾಗಿರಲಿಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಸಾಮಾಜಿಕ ಜಾಲತಾಣಗಳನ್ನು ಸಶಕ್ತವಾಗಿ ಬಳಸಿಕೊಂಡು ಅಧಿಕಾರಕ್ಕೆ ಏರಿತ್ತು. ಅಲ್ಲದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತ ಬಿಂಬಿಸುವಲ್ಲಿ ಇದೇ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಇದೇ ಬಿಜೆಪಿಯವರು RSSನವರು ಸಕ್ಸಸ್ ಸಹ ಆಗಿದ್ದರು. ಈಗ ಕಾಲ ಬದಲಾಗಿದೆ ನೋಡಿ.
ಯಾವ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ಬಿಜೆಪಿ ಅಧಿಕಾರಕ್ಕೆ ಏರಿತೋ ಅದೇ ಸಾಮಾಜಿಕ ಜಾಲತಾಣಗಳ ಮೂಲಕ ಬಿಜೆಪಿಯ ವಿರುದ್ಧ ದೊಡ್ಡ ಅಭಿಯಾನಗಳೇ ನಡೆದು ಹೋದವು. ಇದಕ್ಕೆ ಉದಾಹರಣೆ ಇತ್ತೀಚಿನ 2024 ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಕೆಲವು ಮುಖ್ಯವಾಹಿನಿಗಳ ಮಾಧ್ಯಮಗಳು ಮೋದಿ ಪರವಾಗಿ ಭಜನೆಯನ್ನು ಮಾಡ್ತಾ ಇದ್ದರೆ, ಸಾಮಾಜಿಕ ಜಾಲತಾಣದ ಪತ್ರಕರ್ತರು ಸರ್ಕಾರದ ಆಡಳಿತವನ್ನು, ವೈಫಲ್ಯವನ್ನು, ದುರಾಡಳಿತವನ್ನು, ಅರಾಜಕತೆಯನ್ನು ನಿರಂತರವಾಗಿ ಪ್ರಶ್ನೆ ಮಾಡ್ಕೊಳ್ತಾ ಬಂದಿದ್ದರು. ಹೀಗಾಗಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ರಾಮ ಮಂದಿರ ನಿರ್ಮಿಸಿದ್ರು, ಆರ್ಟಿಕಲ್ 370 ಧ್ವಂಸಗೊಳಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ನಡೆದಂತಹ ಬಿಜೆಪಿ ವಿರುದ್ಧ ಅಭಿಯಾನಗಳು ಭರ್ಜರಿ ಸಕ್ಸಸ್ಸನ್ನು ಕಂಡಿದ್ವು. ಅಲ್ಲದೆ ರಾಹುಲ್ ಗಾಂಧಿ ಕೂಡ ಮಾಧ್ಯಮಗಳ ಸಹಾಯ ಸಿಗದಿದ್ದಾಗ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡೇ ಎಮರ್ಜ್ ಆಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನದಲ್ಲಿ ಒಂದು ಭಾಗವಾದರೆ ಪ್ರಜಾಪ್ರಭುತ್ವಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಆತ್ಮ ಇದ್ದಂತೆ. ಈಗ ಡಿಜಿಟಲ್ ಪಾಲಿಸಿ ಜಾರಿಗೊಳಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹತ್ತಿಕ್ಕಿದ್ದಾರೆ ಅನ್ನೋ ಆಕ್ರೋಶ ದೇಶದಾದ್ಯಂತ ವ್ಯಕ್ತವಾಗ್ತಾ ಇದೆ. ಮೊದಲೇ ಉತ್ತರ ಪ್ರದೇಶ ಜಂಗಲ್ ರಾಜ್ಯ ಅಂತ ಅನ್ಸ್ಕೊಳ್ತಾ ಇತ್ತು. ಇತ್ತೀಚೆಗೆ ಅಲ್ಲಿ ದಲಿತರ ಮತ್ತು ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಸಹ ಹೆಚ್ಚಾಗಿದ್ದವು. ಆಗಾಗ ನಡೆಯೋ ಎನ್ಕೌಂಟರ್ಗಳಿಂದ ಹಿಡಿದು ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿ ನಮ್ಮ ಬೆಂಗಳೂರಿಗೆ ಪಾನಿಪುರಿ ಮಾರೋದಕ್ಕೆ ಬರೋ ಭಯ್ಯಗಳವರೆಗೆ ಉತ್ತರ ಪ್ರದೇಶದ ಬಗ್ಗೆ ಕೆಟ್ಟ ಹೆಸರು ಮೂಡುವಂತೆ ಆಗಿತ್ತು. ಇನ್ನು ಈ ನಿರಂಕುಶ ಆಡಳಿತದಿಂದ ಇವರು ತರ್ತಿರುವಂಥ ಅಮೆಂಡ್ಮೆಂಟ್ಗಳಿಂದ ಉತ್ತರ ಪ್ರದೇಶಕ್ಕೆ ಮತ್ತಷ್ಟು ಕೆಟ್ಟ ಹೆಸರು ಬರುವಂಥ ಸಾಧ್ಯತೆ ಇದೆ. ಉತ್ತರ ಪ್ರದೇಶದಲ್ಲೂ ಕೆಲ ಮಾಧ್ಯಮಗಳು ಸರ್ಕಾರದ ಮುಂದೆ ಮುಂದಿರಿದ್ವು. ಹೀಗಾಗಿ ಅಲ್ಲಿನ ಸರ್ಕಾರವನ್ನು ಹೆಚ್ಚಿಸುವ, ವಿಮರ್ಶಿಸುವ ಕೆಲಸವನ್ನು ಅಲ್ಲಿನ ಸಾಮಾಜಿಕ ಮಾಧ್ಯಮಗಳು ಮಾಡ್ತಾ ಇದ್ವು. ಇತ್ತೀಚಿನ ಲೋಕಸಭಾ ಫಲಿತಾಂಶದಿಂದ ತನ್ನ ಕುರ್ಚಿಗೆ ಅಲುಗಾಡ್ತಿರೋದು ಖಾತ್ರಿ ಮಾಡುತ್ತಿರುವಂಥ ಯೋಗಿ ಆದಿತ್ಯನಾಥ್ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ತನ್ನ ವಿರೋಧಿಗಳನ್ನು ಹಣಿಯೋ ತಂತ್ರ ಹೆಣೆದಿದ್ದಾರೇನೋ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ನಿಮಗಂತೂ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ಅಂದರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ದೇಶ ಪ್ರೇಮ ಮತ್ತು ದೇಶದ್ರೋಹದ ವ್ಯಾಖ್ಯಾನವೇ ಬದಲಾಗಿ ಹೋಗಿದೆ. ಬಿಜೆಪಿ ಸಿದ್ಧಾಂತಕ್ಕೆ ಸರಿಯಾದುದೇ ದೇಶ ಪ್ರೇಮ. ಅವರ ಕಟ್ಟಿರುವಂತಹ ತಥಾಕಥಿತ ಕಥನಗಳೇ ಆ ರಾಷ್ಟ್ರವಾದ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿ ಬಹಳ ದಿನಗಳೇ ಆಗಿ ಹೋಗಿವೆ. ಬಿಜೆಪಿಯನ್ನು ವಿರೋಧಿಸೋದು ದೇಶದ್ರೋಹಕ್ಕೆ ಸಮ ಅನ್ನೋ ನೆರೇಟಿವ್ ಕೂಡ ಹೊಸದೇನಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಭಕ್ತರು ಇದಕ್ಕೆ ಒಗ್ಗಿ ಹೋಗಿದ್ದಾರೆ. ಹೀಗಾಗಿ ಯೋಗಿ ಆದಿತ್ಯನಾಥ್ ಸರ್ಕಾರ ತಂದಿರೋ ಡಿಜಿಟಲ್ ಪಾಲಿಸಿ ಯಾರ ವಿರುದ್ಧ ಅನ್ನೋದನ್ನು ನಾವಿಲ್ಲಿ ಬಿಡಿಸಿ ಹೇಳಬೇಕಾಗಿದೆ. ಟೀಕೆ, ಟಿಪ್ಪಣಿ, ವಿರೋಧ, ವಿಮರ್ಶೆ ಅನ್ನೋದು ಪ್ರಜಾಪ್ರಭುತ್ವದ ಚಂದ. ಅವನ್ನೇ ದಮನ ಮಾಡಿದರೆ ಪ್ರಜಾಪ್ರಭುತ್ವವನ್ನು ಒಸುಕಿ ಹಾಕಿದಂತೆ ಆಗುತ್ತೆ. ಈ ಮೂಲಕ ಸಂವಿಧಾನದ ಕತ್ತು ಹಿಡಿದಂತೆ ಆಗುತ್ತೆ. ಇಂಥದ್ದೊಂದು ಕೆಲಸವನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆಯಾ ಅನ್ನೋ ಪ್ರಶ್ನೆ UPಯ ಡಿಜಿಟಲ್ ಪಾಲಿಸಿಯ ಮೇಲೆ ಕಣ್ಣಾಡಿಸಿದಂತಹ ಎಲ್ಲರಿಗೂ ಅರ್ಥವಾಗುತ್ತೆ. ಒಂದು ಕಡೆ ಉತ್ತರ ಪ್ರದೇಶದಲ್ಲಿ ಮಣ್ಣು ಮುಚ್ಚಿದ್ದಕ್ಕೆ ಮೋದಿಜಿಯವರು ಯೋಗಿ ಆದಿತ್ಯನಾಥರ ಮೇಲೆ ಕೊತ ಅಂತ ಕುದಿಯೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ RSS ನಾಯಕರ ಜೊತೆ ಸೀಕ್ರೆಟ್ ಮಾಡಿಕೊಂಡು ಕುಂತಿದ್ದಾರೆ. ಅದರ ಭಾಗವಾಗಿಯೇ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕತ್ತು ಹಿಸುಕುವಂತಹ ಡಿಜಿಟಲ್ ಪಾಲಿಸಿಯನ್ನು ಜಾರಿಗೊಳಿಸಿದ್ದಾರಾ ಅನ್ನೋ ಪ್ರಶ್ನೆ ಈಗ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ಇನ್ನಷ್ಟು ಸುದ್ದಿಗಳು ಮುಂದೆ ಆಚೆ ಬರಲಿದ್ದಾವೆ. ಎಲ್ಲದರ ಬಗ್ಗೆಯೂ ನಾವು ಮಾತಾಡಲೇಬೇಕಾಗತ್ತೆ. ನಾವು ಮಾತಾಡ್ತೀವಿ, ನೀವು ಮಾತಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.